ಪ್ರವಾಸೋದ್ಯಮವನ್ನೇ ನಂಬಿಕೊಂಡು ಅದೆಷ್ಟೋ ರಾಷ್ಟ್ರಗಳು ದೇಶವನ್ನ ನಡೆಸ್ತಿವೆ. ಆದರೆ ನಮ್ಮ ರಾಜ್ಯದಲ್ಲಿ ಪ್ರವಾಸೋದ್ಯಮವನ್ನ ಉತ್ತೇಜಿಸೋದು ನಿರ್ಲಕ್ಷ್ಯದ ಮಾತಾಗಿದೆ. 5 ದಶಕಗಳಿಂದ ಬೇಡಿಕೆ ಇದ್ರೂ ಸರ್ಕಾರ ಮಾತ್ರ ಮೌನಕ್ಕೆ ಜಾರಿದೆ. ಸಾಕಷ್ಟು ಬಾರಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಆಗ್ರಹಿಸಿ ಜನ ಸುಸ್ತಾಗಿ ಹೋಗಿದ್ದಾರೆ. ಎಲ್ಲಿ ಅಂತೀರಾ? ನೀವೇ ನೋಡಿ. 5 ದಶಕ ಕಳೆದರೂ ಅಭಿವೃದ್ಧಿ ಕಾಣದ ಹೇಮಾವತಿ ಡ್ಯಾಂ. ಪಾಳು ಬಿದ್ದ 730 ಎಕರೆ ಜಾಗ, ಅಭಿವೃದ್ಧಿಗೆ ಜನರ ಆಗ್ರಹ. ಪ್ರವಾಸೋದ್ಯಮದಿಂದ ದೇಶ ಮಾತ್ರವಲ್ಲ, ದೇಶದ ಜನರು ಜೀವನ ಕಟ್ಟಿಕೊಳ್ತಾರೆ. ಇದರಿಂದ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳಿಗೆ ಬಲ ಸಿಗುತ್ತೆ. ಇದಕ್ಕೆ ಸಾಕಷ್ಟು ದೇಶಗಳು ಉದಾಹರಣೆಗಳಿವೆ. ವಿವಿಧ ರಾಜ್ಯಗಳಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತು ನೀಡಲಾಗ್ತಿದೆ. ಆದರೆ ನಮ್ಮ ಸರ್ಕಾರ ಕೆಲವೆಡೆ ಭಾರೀ ಬೇಡಿಕೆ ಇದ್ರೂ ಅತ್ತ ಗಮನ ಹರಿಸೋದೇ ಇಲ್ಲ. ಇದಕ್ಕೆ ಉದಾಹರಣೆ ಅಂದ್ರೆ ಹಾಸನ ಜಿಲ್ಲೆಯ ಹೇಮಾವತಿ ಜಲಾಶಯದ ಮುಂಭಾಗ ಇರೋ ಜಾಗ. ಹೇಮಾವತಿ ಜಲಾಶಯ ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ಒಂದು. ಇದನ್ನು ತುಮಕೂರು, ಮಂಡ್ಯ, ಹಾಸನ, ಮೈಸೂರು ಜಿಲ್ಲೆಗಳಿಗೆ ನೀರೊದಗಿಸುವ ಉದ್ದೇಶದಿಂದ 1972ರಲ್ಲಿ ಕಟ್ಟಲಾಗಿದೆ. ಆದರೆ ಈ ಜಲಾಶಯ ಮಾತ್ರ ಇಂದಿಗೂ ಅಭಿವೃದ್ಧಿ ಕಂಡಿಲ್ಲ. ಜಲಾಶಯದ ಮುಂಭಾಗ ಉದ್ಯಾನವನ ನಿರ್ಮಾಣಕ್ಕಾಗಿ 730 ಎಕರೆ ಜಾಗ ಮೀಸಲು ಇಡಲಾಗಿದೆ. ಆದರೆ ಇಲ್ಲಿವರೆಗೂ ಯಾವುದೇ ಅಭಿವೃದ್ಧಿ ಆಗದೆ ಪಾಳು ಬಿದ್ದಿದೆ. ನಮ್ಮಲ್ಲಿ ಸುಮಾರು 700 ಎಕರೆ ಇದೆ. ಆ 700 ಎಕರೆಯಲ್ಲಿ ಮೊದಲನೇ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿ ಒಂದು 200ರಿಂದ 500 ಕೋಟಿವರೆಗೂ ಅನೌನ್ಸ್ ಮಾಡಿ ಎಲ್ರಿಗೂ ಪ್ರವಾಸಿಗರು ಸೆಳೆದು ಈ ಭಾಗ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋ ಒಂದು ಅಂದಾಜು ಇಟ್ಕೊಂಡಿದ್ದು. ಆದರೆ ಈ ಸಲ ಹುಸಿ ಮಾಡಿದ್ದಾರೆ. ಹೇಮಾವತಿ ಜಲಾಶಯ ಮುಂಭಾಗ ಉದ್ಯಾನವನ ನಿರ್ಮಾಣ ಮಾಡಿದ್ರೆ ಮತ್ತಷ್ಟು ಉತ್ತೇಜನ ನೀಡಿದಂತಾಗುತ್ತೆ. ಇದರಿಂದ ಜಿಲ್ಲೆಯೂ ಅಭಿವೃದ್ಧಿಯಾಗುತ್ತೆ, ವ್ಯಾಪಾರ ವಹಿವಾಟು ಹೆಚ್ಚಾಗಿ ಜನರ ಆರ್ಥಿಕ ಮಟ್ಟವೂ ಸುಧಾರಿಸುತ್ತೆ. ಇದಕ್ಕೆ ಅವಕಾಶ ಕಲ್ಪಿಸಬೇಕು ಎನ್ನುವುದು ದಶಕಗಳ ಒತ್ತಾಯ. ಆದರೆ ಈ ಒತ್ತಾಯಕ್ಕೆ ಸರ್ಕಾರ ಸ್ಪಂದಿಸುತ್ತಿಲ್ಲ. ಈ ಬಾರಿಯ ಬಜೆಟ್ನಲ್ಲಿ ಅನುದಾನ ಘೋಷಣೆ ಮಾಡ್ತೇವೆ ಎಂದಿದ್ದ ಸಿಎಂ ಸಿದ್ದರಾಮಯ್ಯ ಜಿಲ್ಲೆಯ ಜನರ ಆಸೆಗೆ ತಣ್ಣೀರೆರಚಿದ್ದಾರೆ. ಇವತ್ತು ಇಡೀ ಜಿಲ್ಲೆಗೆ ಕೇಂದ್ರ ಸ್ಥಾನ ಗೊರೂರು ಪ್ರವಾಸೋದ್ಯಮದಲ್ಲಿ. ಅದನ್ನ ಅಭಿವೃದ್ಧಿಪಡಿಸಬೇಕಾದ್ದು ಆಳುವಂತ ಆಗಿನ ಸರ್ಕಾರ ಅಂತ ಅವತ್ತು ಹೇಳಿದ್ದು, ಇವತ್ತು ಹೇಳ್ತಾ ಇದೀವಿ. ದಯಮಾಡಿ ತಮ್ಗೇನಾದ್ರು ಮನಸ್ಸು ಹಾಸನ ಜಿಲ್ಲೆ ಮೇಲೆ ಇದ್ರೆ ತಾವು ದಯವಿಟ್ಟು ಈಗಲೂ ಕೂಡ ಇಲಾಖೆಯವರು ಬ್ಲೂ ಪ್ರಿಂಟ್ ಮಾಡ್ಕೊಂಡು ಅದರ ನಕ್ಷೆನ ವಿನ್ಯಾಸನ ಈ ಅಡ್ವಾನ್ಸ್ ಟೆಕ್ನಾಲಜಿಗೆ ಮಾಡ್ಕೊಂಡು ಕಾಯ್ತಾ ಕೂತವ್ರೆ. ತಾವು ತಮ್ಮ ಗ್ರೀನ್ ಸಿಗ್ನಲ್ ಮಾಡಿ ಈಗಲೂ ಕೂಡ ಗ್ರಾಂಟ್ ರಿಲೀಸ್ ಮಾಡಿಕೊಟ್ರೆ ಅವರು ಇವತ್ತು ಕೂಡ ಬೃಂದಾವನ ಮಾಡಕ್ಕೆ ರೆಡಿ ಇದ್ದಾರೆ. KRS ಮಾದರಿ ಒಟ್ನಲ್ಲಿ 1972ರಿಂದಲೂ ಇಲ್ಲಿನ ಜನರ ಕನಸು ಈಡೇರಿಲ್ಲ. ಈಗಲಾದರೂ ಸರ್ಕಾರ ಎಚ್ಚೆತ್ತು ಪಾಳು ಬಿದ್ದಿರೋ 100 ಎಕರೆ ಜಾಗವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು. ಜೊತೆಗೆ ಹೇಮಾವತಿ ಡ್ಯಾಂ ಅಭಿವೃದ್ಧಿ ಪಡಿಸಲಿ ಅನ್ನೋದು ಎಲ್ಲರ ಆಶಯ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.